ಈಗ ಮಾತಾಡೋ ಆಯ್ತು. ನಾವೇನು ಮಾಡಲ್ಲ, 2 ನಿಮಿಷ ಕೊಟ್ರೆ ಶಿವಲಿಂಗೇಗೌಡ್ರೆ ನೀವು ಮಾತಾಡಿ. ಆಮೇಲೆ ಶಿವಲಿಂಗ 1 ನಿಮಿಷ. ನಾನು ನಿಮ್ಮ ಅಧ್ಯಕ್ಷರೇ ನಮ್ಮಲ್ಲಿ ನೀವು 1 ನಿಮಿಷ ನೋಡಿ. ನಾನು ಶಾಸಕರೇನೆ. ಬೆಳಿಗ್ಗೆ ತಾವ ಹೇಳಿರಿ ಮಾತಾಡುವಾಗ ಅಬ್ಜೆಕ್ಟ್ ಮಾಡಬೇಡ್ರಿ, ನೋಟ್ ಮಾಡಿ ಇಟ್ಕೋರಿ. ನಿಮ್ ಈಗ 1 ನಿಮಿಷ ಮಾತಾಡ್ದವ್ರು ಯೋಗ್ಯ ಮಾತಾಡ್ತೀವಿ. ಸುನಿಲ್ ಕೂತ್ಕೊಂಡಿದ್ದಾರೆ. 1 ನಿಮಿಷ ಬೇಗ ಸರ್ ಹೇಳ್ಬೇಡ ಅಂತೀರ. ಅವ್ರು ಸುನಿಲ್ ಈಲ್ಡ್ 1 ನಿಮಿಷ ಕೂತ್ಕೊಂಡಿದ್ದಾರೆ ಅವ್ರು ಮಾತಾಡಿದವರು. ಸರ್, ಮಂತ್ರಿಗಳು ಲೈಫ್ ಥ್ರೆಟನಿಂಗ್ ಆಕ್ಸಿಡೆಂಟ್ ಆಗಿದೆ, ಅವ್ರಿಗೆ ಫ್ರಾಕ್ಚರ್ ಹಾಕಿ ಮಲಗಿದ್ದಾರೆ. ಈ ನಡುವೆ ಪೊಲಿಟಿಕಲ್ ಅಡ್ವಾಂಟೇಜ್ ತಗೊಂಡು ಆ ತರ ಮಾತಾಡೋದಕ್ಕಿಂತ ಮೀಟಿಂಗ್ ಕಂಡಕ್ಟ್ ಮಾಡಿ ಯಾವ ರೀತಿ ದುಡ್ಡನ್ನು ಒದಗಿಸಬೇಕು ಅನ್ನೋ ವಿಚಾರದಲ್ಲಿ ಶಾರ್ಟ್ ಫಾಲ್ಸ್ ನ ಹೇಳೋದು ತಪ್ಪು ಅನ್ನೋದಕ್ಕೋಸ್ಕರ ಅಧ್ಯಕ್ಷರೇ, ಆಡಳಿತದ ವ್ಯವಸ್ಥೆಯಲ್ಲಿ ಬಜೆಟ್ ಅನ್ನ ನಾವು ಪಾಸ್ ಮಾಡಿಕೊಟ್ಟ ನಂತರ ಯಾರಿಗೋ ಹುಷಾರಿಲ್ಲ, ಯಾರಿಗೋ ಮೈಕೈ ನೋವಾಗಿದೆ, ಯಾರಿಗೋ ತೊಂದರೆ ಆಗಿದೆ ಅನ್ನೋ ಕಾರಣಕ್ಕೆ ಯೋಜನೆ ನಿಲ್ಲಲ್ಲ. ನಾವು ಬಜೆಟ್ ಅನ್ನ ಪಾಸ್ ಮಾಡಿ ಕೊಟ್ಟ ನಂತರ ಅದನ್ನ ರಾಜ್ಯದ ಜನರಿಗೆ ತಲುಪಿಸಬೇಕಾಗಿರುವಂತದ್ದು ಸರ್ಕಾರದ ಹೊಣೆ. ಅದನ್ನ ಮಾಡಲಿಲ್ಲ ಅನ್ನುವಂಥದ್ದು ನಮ್ಮ ಆತಂಕ. ಮತ್ತೆ ನಾನು ಮಾನ್ಯ ಅಧ್ಯಕ್ಷರೇ, ಕಳೆದ ವರ್ಷದ ರಾಜ್ಯಪಾಲರ ಭಾಷಣದ 1 ಲೈನನ್ನು ಓದ್ತೀನಿ ಅಷ್ಟೇ. ಯಾಕೆಂದ್ರೆ ಗ್ಯಾರಂಟಿ ಯೋಜನೆಗಳ ಕುರಿತಂತೆ ಹೇಗೆ ಮಂತ್ರಿಮಂಡಲದ ಸದಸ್ಯರು ಹೇಳ್ತಾ ಇದ್ದಾರೆ ಅಂತ. ಲೋಕಸಭಾ ಚುನಾವಣೆಗಳು ಮುಗಿದು ಇವರಿಗೆ ಇನ್ನರ ಆದ ತಕ್ಷಣನೇ ಗ್ಯಾರಂಟಿಯಿಂದನೇ ನಮಗೆ ಅಭಿವೃದ್ಧಿ ಆಗಲಿಲ್ಲ, ಗ್ಯಾರಂಟಿ ಯೋಜನೆ ನಿಲ್ಲಿಸಬೇಕು ಅನ್ನುವಷ್ಟು ತನಕ ಶಾಸಕರಿಂದ ಉಪಮುಖ್ಯಮಂತ್ರಿಯ ತನಕವೂ ಕೂಡ ಮಾತಾಡಿದ್ರು. ನಂತರ ಅದು ನಿಲ್ಲಿಸಲ್ಲ ಅಂತ ಹೇಳಿದ್ರು. ನಾವು ನಿಲ್ಲಿಸಬೇಕು ಅಂತ ನಮ್ದೇನು ಆಗ್ರಹ ಇಲ್ಲ. ಆದ್ರೆ ಗೊಂದಲದ ಹೇಳಿಕೆಗಳ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳು ಹೆಂಗ್ ದಿಕ್ತಪ್ತಾ ಇದೆ. 2024 ರಾಜ್ಯಪಾಲರ ಭಾಷಣದಲ್ಲಿ ಪಾಯಿಂಟ್ ನಂಬರ್ 27 ಅದರಲ್ಲಿ ಈ ಸರ್ಕಾರ ರಾಜ್ಯಪಾಲರ ಮುಖಾಂತರ ಏನ್ ಹೇಳಿಸುತ್ತೆ ಅಂತ ಕೇಳಿದ್ರೆ, ಬರ ಪರಿಹಾರವಿರಲಿ, ಗ್ಯಾರಂಟಿ ಯೋಜನೆಗಳಿರಲಿ, ಇವುಗಳು ನಮ್ಮ ಸರ್ಕಾರವು ಜನರ ಹಕ್ಕುಗಳು ಎಂದು ಭಾವಿಸಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಹೇಳ್ತಾರೆ. ಗ್ಯಾರಂಟಿ ಯೋಜನೆಯನ್ನ ಜನರ ಹಕ್ಕು ಅಂತ ಹೇಳಿ ರಾಜ್ಯಪಾಲರ ಮುಖಾಂತರ ಸರ್ಕಾರ ಹೇಳಿಸುತ್ತೆ. ಮಾನ್ಯ ಇಂಧನ ಸಚಿವರು ಈ ಮೊನ್ನೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಗ್ಯಾರಂಟಿ ಯೋಜನೆ ಅಂದ್ರೆ ಸಂಬಳನ, ಅದು ಗ್ಯಾರಂಟಿ ಯೋಜನೆ ತಿಂಗಳ ಕೊಡ್ಲಿಕ್ಕೆ ಸಂಬಳನೇನಿ ಅಂತ ಕೇಳ್ತಾರೆ. ಕಳೆದ ಬಾರಿ ರಾಜ್ಯಪಾಲರ ಭಾಷಣದಲ್ಲಿ ಗ್ಯಾರಂಟಿ ಯೋಜನೆ ಜನರ ಹಕ್ಕು ಅಂತ ರಾಜ್ಯಪಾಲರ ಮುಖಾಂತರ ಹೇಳಿದ್ರು. ಈಗ ಇವ್ರದೇ ಸಚಿವರು ಹೇಳ್ತಾರೆ ಅದೇನು ತಿಂಗಳ ಸಂಬಳನ ಕೊಡ್ಲಿಕ್ಕೆ ಅಂತ ಹೇಳ್ತಾರೆ. ಈ ರೀತಿ ನೀವು ತಪ್ಪು ಮಾಡ್ತಾ ಇದ್ರೆ ಎನ್ನುವಂಥದ್ದು ಇದಕ್ಕಿಂತ ಅನ್ನಭಾಗ್ಯ ಯೋಜನೆ ಅಡಿನಲ್ಲೂ ಕೂಡ ಹೀಗೆ ಹೇಳಿದ್ದು. ನಾವು 5 kg ಅಕ್ಕಿಯನ್ನು ಕೊಡ್ತೇವೆ, ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಲ್ಲ, ಅದಕ್ಕೆ 170 ರೂಪಾಯಿಯನ್ನ ಪ್ರತಿ ತಿಂಗಳು ಹಾಕ್ತೀವಿ, ಹಿಂಗೆಲ್ಲ ಹೇಳ್ತಾ ಬಂದಿದ್ರು. ಯಾಕೆ ಬಂದಿರು? ಎಲ್ಲ ಹಾಕಿದಿರಿ? ನಿಜಾನೆ ಎಲ್ಲ ಹಾಕಿದ್ರಿ? 170 ರೂಪಾಯಿಯನ್ನ ಪ್ರತಿ ತಿಂಗಳು ಎಲ್ಲ ಹಾಕಿದಿರಿ? ಮಾನ್ಯ ಅಧ್ಯಕ್ಷರೇ, ನೀವು ಬಹಳ ವಿಚಿತ್ರ ಅಂದ್ರೆ, ಮಾನ್ಯ ಕಾರ್ಯವೈಖರಿ ಹೆಂಗಾಗಿದೆ ಅಂತ ಕೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆ ಹಾಕ್ಲಿಕ್ಕೆ ನನಗೆ ಹುಷಾರಿಲ್ಲ ಅಂತ ಮಂತ್ರಿ ಹೇಳಿದಾಗ ಮುಖ್ಯಮಂತ್ರಿಗಳು ಸ್ವತಃ ಹೇಳ್ತಾರೆ ಏನು ಬಂದಿಲ್ಲ ಅಂತ. ಗೃಹಲಕ್ಷ್ಮಿ ಯೋಜನೆ 4 ತಿಂಗಳಿಂದ ಅಕೌಂಟಿಗೆ ಹೋಗಿಲ್ಲ ಅಂತ ರಾಜ್ಯದ ಮುಖ್ಯಮಂತ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಹೆಂಗೆ ಈ ಸರ್ಕಾರ ನಡೀತಾ ಇದೆ? ಈ ಗ್ಯಾರಂಟಿ ಯೋಜನೆ ಹೆಂಗ್ ನಡೀತಾ ಇದೆ? ಪ್ರತಿ ತಿಂಗಳು ಒಂದು ಮನೆಯ ಹೆಣ್ಣು ಮಗಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ನಾವು ಬದ್ಧತೆಯಲ್ಲಿ ಹೇಳಿದ್ರಿ. ಈಗ ನನಗೆ ಅನ್ನಿಸ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಇದು ಚುನಾವಣಾ ಲಕ್ಷ್ಮಿ ಆಗಿದೆ. MP ಎಲೆಕ್ಷನ್ ಆಗಬೇಕಾದ್ರೆ 2 ದಿನ ಮುಂಚೆ ಅಕೌಂಟಿಗೆ ಹಾಕಿದ್ರಿ, 3-4 ತಿಂಗಳು. ಬೈ ಎಲೆಕ್ಷನ್ ಹಿಂದಿನ ದಿನ 3 ತಿಂಗಳು ಹಾಕಿದ್ರಿ. ಈಗ ಜಿಲ್ಲಾ ಪಂಚಾಯತಿ, ಚಾಲಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ. ಆ ಗೃಹಲಕ್ಷ್ಮಿಯನ್ನ ಚುನಾವಣಾ ಲಕ್ಷ್ಮಿಯನ್ನಾಗಿ ನೀವು ಬಳಕೆ ಮಾಡ್ಕೊಳ್ತಾ ಇದ್ದೀರಿ. ಹೀಗಾಗಿ ಗ್ಯಾರಂಟಿ ಯೋಜನೆ ಕಾಲಕ್ಕೆ ತೆಗೆಸಬೇಕು. ಪ್ರತಿ ತಿಂಗಳು ಗ್ಯಾರಂಟಿ ಯೋಜನೆ ಸಿಗಬೇಕು. ಅದು ಬಿಟ್ಟು ನಿಮಗೆ ಖುಷಿ ಬಂದಾಗ ಕೊಟ್ರೆ ಅದಕ್ಕೆ ಯೋಜನೆ ಅಂತ ಅನ್ಸೋದಿಲ್ಲ. ಯಾವಾಗ ಮುಖ್ಯಮಂತ್ರಿಗಳು ಯಾವಾಗ ಹೇಳ್ತಾರೆ ಬಡವನ ಕಷ್ಟ ಆಗುತ್ತಾ ನಿಮಗೆ,
ಬಡವನ ಹಸಿವು ಗೊತ್ತಾ ನಿಮಗೆ ಅಂತ ಕೇಳ್ತಾರೆ. ಮಾನ್ಯ ಅಧ್ಯಕ್ಷೆ, ಬಡವ ಹಸಿದಾಗ ದುಡ್ಡು ಕೊಡಬೇಕು, ಅವನಿಗೆ ಹೊಟ್ಟೆ ಹಸಿದಾಗ ದುಡ್ಡು ಕೊಡಬೇಕು. ನಿಮ್ ಸರ್ಕಾರ ತಿಥಿ ಆದ ನಂತರ ಅಕೌಂಟಿಗೆ ದುಡ್ಡು ಕೊಡ್ತಾ ಇಲ್ಲ. ಅದನ್ನ ತಲುಪೋದ್ರೆ ಸಂಪೂರ್ಣವಾಗಿ ಅಂತೇಳಿ ನನಗೆ ಅನ್ನಿಸ್ತಾ. ಮಾನ್ಯ ಅಧ್ಯಕ್ಷರೇ, ಒಂದ್ ನಿಮಿಷ ನೀಡಾಗಿಲ್ಲ ಸರ್, ನಾನು ಉತ್ತರ ನೋಡಿ, ನಾವು ನಮ್ಮ ಕಡೆ ಈ ಪ್ರಾರಂಭ ಮಾಡಿದ್ವಿ. ಈಗ ಹೇಳಿದ್ರು ಅಂತ ಹೇಳಿದ್ರು, ಒಪ್ತೀವಿ, ವಿಳಂಬ ಆಗಿದೆ ಒಪ್ತೀವಿ. ಈಗ ಉದ್ಯೋಗ ಖಾತೆಯನ್ನು ಹಕ್ಕೆ ಅಲ್ವಾ, ಕರೆಕ್ಟ್ ಆಗಿ ಬರ್ತಾ ಇದೆಯಾ? ಆಯ್ತು, ನೀವು ಸರ್ಕಾರದಿಂದ ಉದ್ಯೋಗ ಖಾತ್ರಿ ಸಂಬಳ ಸರ್ ಟೀಕೆಗಳನ್ನ ಕೇಳುವ ಸರ್ಕಾರಕ್ಕೆ ಮಾಡಿ ಇನ್ನೂ 2 ನಿಮಿಷ ಆಗಿಲ್ಲ. ಜವಾಬ್ದಾರಿ ಸಚಿವರು ಈಗ ನೀವು ಒಂದ್ ನಿಮಿಷ, ನಾವು ಬಗ್ಗೆ ಮಾತಾಡ್ಲಿಲ್ಲ. ಸರ್ಕಾರ ನಡೆಸುವವರಿಗೆ ಟೀಕೆಗಳನ್ನು ಕೇಳುವಂತ ತಾಳ್ಮೆ ಇರಬೇಕು ಸರ್. ಇಲ್ಲ, ಪದೇ ಪದೇ ಎದ್ದಿಲ್ಲ. ನಾವೇನ್ ಮಾಡ್ಬೇಕಾಗುತ್ತೆ ಸರ್? PM ಕಿಸಾನ್ ಯೋಜನೆ ಬಂತ ಸರ್, ಫಸಲ್ ಬಿಮಾ ಕೂಡ ಸರ್ಕಾರ, ಕೇಂದ್ರ ಸರ್ಕಾರ. ಐ ಆಮ್ ಸಾರಿ, ನೀವು ಜಯಚಂದ್ರನ್ ಬದಲು ನೀವೇ ಮೂವ್ ಮಾಡ್ಬೇಕಿತ್ತು. ಯಾವ್ದು ಸರ್? ನೀವು ರಾಜ್ಯಪಾಲರ ಭಾಷಣ ನೀವೇ ಮೂವ್ ಮಾಡ್ಬೇಕಿತ್ತು. ನೀವೇ ಮೂವ್ ಮಾಡ್ಲಿಲ್ಲ. ಯಾವ್ದಕ್ಕೆ? ರಾಜ್ಯಪಾಲ ಜಯಚಂದ್ರ ಬದಲು ನೀವೇ ಮಾತಾಡ್ಬೇಕಿತ್ತು. ಬರಬೇಡಿ, ಆಗಲ್ಲ. ಮಾತಾಡ್ಬೋದು, ಉತ್ತರ ಕೊಡ್ಬೇಕು. ನೀವು ಮಾತಾಡಬಾರ್ದು. ರಾಜ್ಯಪಾಲರ ಕಡೆ ಎಲ್ಲ ಬಂದಿಲ್ಲ. ಒಂದೇ 1 ನಿಮಿಷ ತಡುಪ. ಸುನಿಲ್ ಸರ್, ದಯವಿಟ್ಟು ಕೇಳಿ ಕೊಡ್ಬೇಕು. ಹೇಳ್ತೀರಿ ಅಂತ ಅವ್ರು ಕೇಳಕತ್ತ. ನಿಮ್ ಸಂಸತ್ ಪಾರ್ಲಿಮೆಂಟ್ ಅಲ್ಲಿ ಯೋಜನೆಗಳು ಸ್ವಲ್ಪ ಹೆಚ್ಚು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಎಲ್ಲಾ ಯೋಜನೆಗಳು ಒಂದೇ ನಮ್ಮ ಕೈಯಲ್ಲಿ ದುಡ್ಡಿದ್ರು ಆಗಲ್ಲ.